ಸಚಿವರು ಉಮಾಶ್ರೀ ಅವರು ನಮ್ಮನ್ನು ನಾಟಕ ಅಕಾಡೆಮಿ 2014ರಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ 2014ರಲ್ಲಿ ನನಗೆ ನಾಟಕ ಅಕಾಡೆಮಿ ಅಧ್ಯಕ್ಷ ಅಂತ ಮಾಡಿದರು. ಆ ನಾಟಕ ಅಕಾಡೆಮಿ ಅಧ್ಯಕ್ಷನ 3 ವರ್ಷ ನಾನು ಚೆನ್ನಾಗಿ ಪೂರೈಸಿ ಒಂದು ಹೆಸರು ದಾಖಲೆ ಮಾಡಿದೆ ಅಂತ ನಾನು ಅಂದ್ಕೋತೀನಿ. ಅದು ಕೂಡ ಜನರಿಂದ ಕೂಡ ಒಳ್ಳೆಯ ಅಭಿಪ್ರಾಯ ಬಂತು. ಇವರು ಮಾಡ್ತಾರೋ ಇಲ್ಲೋ, ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಇವರೆಲ್ಲ ನಾಟಕ ಕಂಪ್ನಿ ವೃತ್ತಿಯವರು ಅನ್ನುವಂಥ ಕೆಲವು ಜನರಿಗೆ, ವಿದ್ಯಾವಂತರಿಗೆ ಅದು ಇತ್ತು. ಅದನ್ನೆಲ್ಲವೂ ಕೂಡ ನಾನು ಕಟ್ಟಿದ ಕನಸನ್ನು ನನಸಾಗಿ ಮಾಡಿ ಎಲ್ಲ ಜನರಲ್ಲಿ ಕೂಡ ನಾನು ಒಳ್ಳೆಯ ಕೆಲಸ ಮಾಡಿದರು ಅನ್ನುವಂಥ ವಿದ್ಯಾವಂತರು ಕೂಡ ಹೊಗಳುವಂಥ ಕೆಲಸ ನಾನು ಮಾಡಿ, ಆಮೇಲೆ ನಿರಂತರ ಹಾಗೆ ಈ ಕೊರೋನಾ ಬಂದ ಸಂದರ್ಭದಲ್ಲಿ ಕಂಪನಿ ಬಂದ್ ಮಾಡಿ, ಆಮೇಲೆ ಮತ್ತೆ ಈ ಚಾಲು ಮಾಡಿ ಅಲ್ಲಿ ಬೇರೆ ಬೇರೆ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ. ಅನೇಕ ಸಂದರ್ಭದಲ್ಲಿ ನೂರಾರು ಸಮಸ್ಯೆಗಳು ಕಂಪನಿಗೆ ಬರ್ತಾವೆ. ಇವತ್ತು ಅಂಥ ಅನೇಕ ಸಂದರ್ಭಗಳು, ಕೈ ಅನುಭವಗಳನ್ನು ನಾವೆಲ್ಲ ಮಾನ ಅಪಮಾನ ಆಮೇಲೆ ಬಹುಮಾನ ಅನ್ನುವ ಹಾಗೆ ಎಲ್ಲ ಮಾನ ಅಪಮಾನ ಕಷ್ಟ ನಷ್ಟ ಎಲ್ಲ ಅನುಭವಿಸಿ ಕೊನೆಗಳಲ್ಲಿ ನಮಗೆ ಈ ಬಾರಿ 2023ರ ಒಂದು ಗುಬ್ಬಿ ವೀರಣ್ಣ ಪ್ರಶಸ್ತಿ ನನಗೆ ಲಭಿಸಿತು. ಅದಕ್ಕೆ ಆ ಸಮಿತಿಯವರಿಗೂ ಕೂಡ ನಾನು ಸಮಿತಿಯ ಅಧ್ಯಕ್ಷರಾದಂಥ ನಾಡೋಜ ಬರ್ಗೂರವರಿಗೂ ಕೂಡ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ನನಗೆ ಅದು ತೀರದು. ಸಮಿತಿಯವರು ಕೂಡ ನನ್ನ ಗುರುತಿಸಿ, ಈ ಬಾರಿ ಗುರುತಿಸಿ ನನಗೊಂದು ಗುಬ್ಬಿ ವೀರಣ್ಣ ಪ್ರಶಸ್ತಿ ಪಡೆಯಲಿಕ್ಕೆ ಅವರೆಲ್ಲ ಅನುಕೂಲ ಮಾಡಿ, ನಾಳೆ 31 ಇದೇ ತಿಂಗಳ 31ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿ ವಿತರಣೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ನೆರವೇರಿಸಿಕೊಡ್ತಾರೆ. ಅದರ ಜೊತೆ ಎಲ್ಲ ಮಿನಿಸ್ಟರು, ಗಣ್ಯರು, ಶಿವರಾಜ್ ತಂಗಡಿಯವರು ಕೂಡ ಇರ್ತಾರೆ ಅಂತ ನನ್ನದೊಂದು ಭಾವನೆ ಇದೆ. ಪ್ರತಿ ವರ್ಷ ಇರ್ತಾರೆ ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ, ಎಲ್ಲ ಪ್ರಶಸ್ತಿ ಕೊಡಲಿಕ್ಕೆ ಕಾನೂನು ಸಂಸ್ಕೃತಿ ಇಲಾಖೆ ಸಚಿವರು, ನಿರ್ದೇಶಕರು, ಅನೇಕ ಗಣ್ಯರು ಇರ್ತಾರೆ. ಮತ್ತು ಇದೂ ನಮಗೆ ಯಾಕೆ ನಮಗೊಂದು ಇದು ಅನ್ನಿಸ್ತದಂದರೆ, ಖುಷಿ ಅನ್ನಿಸ್ತದಂದರೆ, ಅನೇಕ ಬೇರೆ ಬೇರೆ ಪ್ರಶಸ್ತಿ ಇರ್ಬೋದು. ನನಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಪಟ್ಟಿಯಲ್ಲಿ ಬಂದು ಹಿಂದೆ ಹೋಯ್ತಾರೆ. ಯಾವುದೋ ಕಾರಣ ಇರ್ಬೋದು, ಏನೇ ಇರ್ಬೋದು. ಆವಾಗ ನನಗೆ ಸ್ವಲ್ಪ ಮನಸ್ಸು ಯಾಕೋ ಸ್ವಲ್ಪ ಇಲಿಗಿಲಿ ಆಯಿತು. ಬೇರೆ ರೀತಿಯಿಂದ ಏನು ಬಂದು ಹೋಯ್ತಲ್ಲ, ಕೈಗೆ ಒಂದು ತುತ್ತು ಬಾಯಿ ಬರಲಿಲ್ಲಲ್ಲ ಅನ್ನುವಂಥದ್ದು ನೋವು ಆಯಿತು. ಆದರೆ ಅದು ಬರಲಾರ್ದು ಒಂದು ದೃಷ್ಟಿಯಿಂದ ಒಳ್ಳೆಯದು ಅನ್ಕೋತೀನಿ. ಯಾಕಂತಂದರೆ ಅದು ಬಂದಾಗ ಇದು ಕೊಡ್ತಿದ್ರಿಲ್ಲೋ ಗೊತ್ತಿಲ್ಲ ನನಗೆ. ಆದರೆ ರಂಗಭೂಮಿಗೆ ನಿಜವಾಗಿ ದುಡ್ದವ್ರಿಗೆ ಸಿಗಬೇಕಾದಂಥ ಯಾವುದಂತಂದರೆ, ಅದರಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ದುಡ್ದವ್ರಿಗೆ ಸಿಗಬೇಕಾದದ್ದು ಪ್ರಶಸ್ತಿ ಯಾವುದಾದ್ರೂ ಒಂದಿದ್ದರೆ ಇದು ಡಾಕ್ಟರ್ ಗುಬ್ಬಿ ವೀರಣ್ಣವರ ಪ್ರಶಸ್ತಿ. ಈ ಪ್ರಶಸ್ತಿ ಬಹಳ ಅತ್ಯುನ್ನತವಾದಂಥ ಪ್ರಶಸ್ತಿ. ಇದರ ಗೌರವವನ್ನು, ಇದರ ಬೆಲೆಯನ್ನು ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಹಾಗೆಯೇ ಇನ್ನೂ ಅನೇಕ ಜನ, ಸಾಕಷ್ಟು ಕಲಾವಿದರು, ನನಗೂ ಸುಮಾರು 70ನೇ ವರ್ಷದಲ್ಲಿ ನಾನು ಕಾಲಿಡ್ತೀನಿ. ರಂಗಭೂಮಿಯಲ್ಲಿ ದುಡಿದವ್ರಿಗೂ ಕೂಡ ಇದು ಸಿಗಬೇಕು. ಎಲ್ಲರಿಗೆ ಸಿಗೋದು ಕಷ್ಟ. ಇದು ವರ್ಷಕ್ಕೆ ಇರುವುದೇ ಒಂದು. ಸರ್ಕಾರ ಆದರೂ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಏನು 20-30 ಇದ್ದರೂ ಕೊಡೋಕ್ಕಾಗೋದಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿ 70 ಇದ್ರೂ ಎಷ್ಟೋ ಜನರಿಗೆ ಕೊಟ್ಟವರು ಖುಷಿಯಾಗಿರ್ತಾರೆ, ಕೊಡಲಾರ್ದವರು ಅಸಮಾಧಾನ ಹೊಂದಿರ್ತಾರೆ. ಇದು ಹಾಗೆ ನಡೀತಾ ಇರದೆ, ಒಟ್ಟಾರೆ ಏನಪ್ಪ, ರಂಗಭೂಮಿಯಲ್ಲಿ ದುಡ್ದವ್ರಿಗೆ ಇದು ಸಿಗಲಿ, ನಮಗಿಂತ ಹಿರಿಯರಿಗೂ ಕೂಡ ಇದು ಸಿಕ್ಕು ಆ ರಂಗಭೂಮಿಯ ಗೌರವವನ್ನು ಬೆಳೆಸಲಿ, ರಂಗಭೂಮಿ ಗೌರವ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ಅಕಾಡೆಮಿ ಅಧ್ಯಕ್ಷದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಸಾಕಷ್ಟು ಕೆಲಸಗಳನ್ನು ನಾವು ಈ ವೃತ್ತಿ ರಂಗಭೂಮಿ ಸಮಾವೇಶ ಮಾಡಿದೆವು. ಮತ್ತು ಹವ್ಯಾಸಿ ರಂಗಭೂಮಿಯ ಸಮಾವೇಶ ಎಷ್ಟೋ ಜನ ಅಧ್ಯಕ್ಷರಾಗಿ ಹೋದರೆ ಯಾರೂ ಮಾಡಿದ್ದಿಲ್ಲ. ಅದು ಅವ್ರಿಗೆ ಮಾಡೋ ಮನಸ್ಸಿದ್ದಿಲ್ಲೋ ಅಥವಾ ಮಾಡಬಾರ್ದಂತಿತ್ತು, ಅದು ಏನೂ ಗೊತ್ತಿಲ್ಲ ನನಗೆ. ಆದರೆ ನಾನು ಮಾತ್ರ ಧಾರವಾಡದಲ್ಲಿ ಹವ್ಯಾಸಿ ರಂಗಭೂಮಿಯ ಸಮಾವೇಶನೂ ಕೂಡ ಮಾಡಿದೆ, ವೃತ್ತಿ ರಂಗಭೂಮಿ ಸಮಾವೇಶ ಮಾಡಿದೆ. ನಾನು ಕಲಿತದ್ದು ಸ್ವಲ್ಪ ಆದರೂ ಕೂಡ 48 ರಂಗ ಸಂಪನ್ಮಾಲಿಕೆ ಮತ್ತು ಜಿಲ್ಲಾ ಕೈಪಿಡಿಗಳನ್ನು ನಾನು ನನ್ನ ಅವಧಿಯಲ್ಲಿ ತಂದೆ. ಅದಕ್ಕೆಲ್ಲ ನಮ್ಮ ಸದಸ್ಯರು ಕೂಡ ಸಹಕಾರ, ಅದರ ಜೊತೆ ಇಲಾಖೆಯ ನಿರ್ದೇಶಕರು ದಯಾನಂದ್ ಸಾಹೇಬ್ರು ಅಂತ ಇದ್ದರು, ಅವರೆಲ್ಲ ನಮಗೆ ಸ್ಕೋಪ್ ಕೊಡ್ತಿದ್ದರು. ಅದರ ಜೊತೆ ಮಿನಿಸ್ಟ್ರ್ ಅಂತೂ ನಮ್ಮವರಿದ್ದರು. ನಮಗೆಲ್ಲ ನಾವೇನು ಕೆಲಸ ಮಾಡಿದರೂ ಕೂಡ ಒಳ್ಳೇದು ಮಾಡ್ತೀಯಾ ಅಂತೇಳಿ ಒಂದು ಆಶೀರ್ವಾದ ಮಾಡ್ತಿದ್ದರು. ಆಶೀರ್ವಾದ ಮಾಡಿ ಎಲ್ಲರೂ ಸಹಕಾರ ಐತಿ ಅಂತೇಳಿ ನಾ ಹೆಸರು ಪಡೆದೆ ಅನ್ನುವಂಥದ್ದು ಒಂದು ಪಾಯಿಂಟು.
ಅದರ ಜೊತೆ ರಂಗಭೂಮಿಗೆ ನಿರಂತರವಾಗಿ ನಾನು ಮುಸ್ಲಿಂ ಜಾತಿಯಲ್ಲಿ ಹುಟ್ಟಿದರೂ ಕೂಡ ನನ್ನ ಕಂಪ್ನಿಯ ಮೇನ್ ಬೋರ್ಡ್ ಹೆಸರು ಅಂದರೆ ನಾನು ಸಾಂಪ್ರದಾಯ ಮಠಮಾನ್ಯಗಳಲ್ಲೇ ಬೆಳೆದು ಬಂದವ. ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ಲ ಅಂತೇಳಿ ಅದೊಂದು ನಾಮಕರಣ ಮಾಡಿ 1983ರಲ್ಲಿ ಅದನ್ನು ನಾಮಕರಣ ಮಾಡಿ ಹೇಳುತ್ತಾ ಬೀಳುತ್ತಾ ಈಗೂ ಕೂಡ ನಾವು ನಾಳೆ ತಿಂತಿನಿ ಜಾತ್ರೆಗೆ ಆ ಕಂಪ್ನಿ ಪ್ರಾರಂಭ ಅಲ್ಲಿ ಮತ್ತೆ ನಡೀತದೆ. ಈಗ ಅನೇಕ ಕಷ್ಟ ನಷ್ಟಗಳನ್ನು ಅದರ ಜೊತೆ ಪುಟ್ಟರಾಜ ಗವಾಯಿಗಳು ಕೂಡ ನಮಗೆ ಆಶೀರ್ವಾದ ಮಾಡಿದರು. ಏನ್ರಿ ನಮಗೆ ಭಾಳ ನನಗೆ ಪೂಜ್ಯರಂತೂ ನನಗೆ ಭಾಳ ಹತ್ತಿರದವ್ರು. ಅವ್ರಿಗೂ ಕೂಡ ತುಲಾಭಾರ ಮಾಡೋದಾಗಲಿ ಅವ್ರ ಕಂಪ್ನಿಗೆ ಏನೇ ಬೇಕಾದರೂ ಕೂಡ ನಾನು ಯಾವ ವಿಚಾರ ಇಲ್ಲದೇ ಅವ್ರದ್ದು ಒಂದು ಕಂಪ್ನಿ ಇದೆ, ಅದು 89 ವರ್ಷದ ಕಂಪ್ನಿ. ಅದು ಕರ್ನಾಟಕದಲ್ಲಿ ಭಾಳ ಹಿಂದಿನ ಗತವೈಭವದ ಪರಂಪರೆ ಏನಾದರೂ ಉಳಿದಿತ್ತಂದ್ರೆ ಅದು ಕರ್ನಾಟಕದಲ್ಲಿ ಏಕೈಕ ಒಂದು ಕಂಪ್ನಿ ಗದಗಿನ ಪುಟ್ಟರಾಜ ಗವಾಯಿಗಳು ಶ್ರೀ ಗುರು ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಗದಗ ಅಂಥೇಳಿ ಆ ಕಂಪ್ನಿಯ ಒಂದು ಟೈಟಲ್. ಅದು ಪರಂಪರೆಯನ್ನು ಉಳಿಸ್ಕೊಂಡು ಇವತ್ತಿಗೂ ಬಂದಿದೆ. ನಾವು ಯಾರು ಸುಮ್ಮನೆ ಆಡ್ತೀವಿ, ನಾವೆಲ್ಲ ಹೊಟ್ಟೆಪಾಡಿಗೆ ನಮ್ಮ ಬದುಕು ಸಲಾಗ ಕಲೆಯನ್ನು ಬೆಳೆಸಬೇಕು. ಕಲೆ ಅಂದರೆ ಇವತ್ತಿನ ಜನ್ರೇಷನ್ನು ಕೂಡ ಹಂಗಾಗಿದೆ. ಮೋಜು ಮಜಾ ಏನೋ ಎಲ್ಲ ಬೇಕಾಗಿದೆ. ನೋಡ್ತಾರೆ, ಒಳ್ಳೆಯ ನಾಟಕಗಳನ್ನು ಆಡಿದ್ರು ನೋಡಿದಿಲ್ಲ ಅನ್ನುವಂಥದ್ದಿಲ್ಲ. ಕಥಾವಸ್ತುಕ್ಕೆ ಬೆಲೆ ಐತೆ ಇಲ್ಲ ಅಂತಲ್ಲ. ಸುಸಜ್ಜಿತವಾದ ರಂಗಭೂಮಿ ಮಾಡಬಲ್ಲೆವು, ಏನೆಲ್ಲ ಮಾಡ್ಬೋದು. ಆದರೆ ನಾವು ನಾಟಕವನ್ನು ಒಳ್ಳೆಯ ನಾಟಕವನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಈಗ ವೃತ್ತಿ ರಂಗಭೂಮಿ ಮಾಲೀಕರು ಹಿಂದೆ ಬಿದ್ದೀವಿ. ಯಾಕೆ ಹಿಂದೆ ಬಿದ್ದೀವಿ ಅಂದರೆ ಅದಕ್ಕೆ ಕಾರಣ ಬಲವಾದ ಬೇರೆ ಬೇರೆ ಕಾರಣಗಳು. ಕಲಾವಿದ್ರ ಕೊರತೆ ಅದ, ಕಲಾವಿದರು ಇಲ್ಲ. ಕಲಾವಿದರ ಕೊರತೆಯನ್ನು ನೀಗಿಸ್ಬೇಕಾಯ್ತಪ್ಪ ಅಂತಂದ್ರೆ ನಂದೊಂದು ಕನಸಿತ್ತು. ಒಂದು ರಂಗಾಯಣದ ಮಾದರಿಯ ಒಂದು ವೃತ್ತಿ ರಂಗಭೂಮಿಯ ಒಂದು ಕೇಂದ್ರ ಆಗಬೇಕು, ವೃತ್ತಿ ರಂಗಭೂಮಿಯ ಒಂದು ಶಾಲೆ ಆಗಬೇಕು ಅಂತ ಕನಸಿತ್ತು. ಆ ಕನಸು ಕೂಡ ನನ್ನ ಸೇರಿತು. ಅದು ಕೊಂಡಜ್ಜಿಯಲ್ಲಿ ದಾವಣಗೆರೆಯಲ್ಲಿ ಕೂಡ ಆಯ್ತು. ಅದು ಏನ್ರಿ ಸ್ಥಾಪನೆ ಆಯಿತು. ಅದು ಚಾಲನೆಯಲ್ಲಿ ಬರಲಿಲ್ಲ. ನನ್ನದು ಒಂದು ಕನಸು ಏನಿತ್ತು, ನಮ್ಮದು ಒಂದು ಪ್ರೊಡಕ್ಷನ್ ತರಬೇಕು, ಕಲಾವಿದರು ಅಲ್ಲಿಂದ ತಯಾರಾಗಿ ಬರಬೇಕು ಅನ್ನುವಂಥದ್ದು ಒಂದು ಭಾಳ ಬಹುಮುಖ್ಯವಾದಂಥ ಕನಸು ಕಂಡಿದ್ದೆ ನಾನು. ಆ ಕನಸು ಯಾಕೋ ಹಿಂದಿನ ಇದರಲ್ಲಿಂದ ನಿರ್ದೇಶಕರಿಂದ ಅದು ಆಗಲಿಲ್ಲ. ಅದಕ್ಕೇನೋ ಕಾರಣ ಇರ್ಬೋದು, ಅವ್ರ ಮ್ಯಾಗ ಅನ್ನೋದು ತಪ್ಪು. 108 ಕಾರಣ ಇರ್ತವೆ. ಅದೇ ಸೋಲಿಗೆ 1000 ಕಾರಣ ಅನ್ನೋ ಹಾಗೆ ಈಗ ಅದು ಕೂಡ ಇವತ್ತು ಈ ಮುಂದಿನ ದಿನಗಳಲ್ಲಿ ಆ ರಂಗಾಯಣ ತಯಾರಾಗಿ ಆ ರಂಗಾಯಣದಿಂದ ಒಂದಷ್ಟು ಪ್ರೊಡಕ್ಷನ್ನಾಗಿ ಕಲಾವಿದರೆಲ್ಲ ತಯಾರಾದ್ರಂದ್ರೆ ಆ ತಯಾರಾದ ಕಲಾವಿದರು ನಮ್ಮ ಸರ್ಕಾರದ ಒಂದು ನಿರ್ದೇಶಕರು, ಮುಂದಿನ ನಿರ್ದೇಶಕರು ಯಾರೇ ಬಂದರೂ ಕೂಡ ಅದನ್ನೊಂದು ಯೋಜನೆ ಹಾಕಿ ನಮ್ಮ ವೃತ್ತಿ ರಂಗಭೂಮಿಗೆ ಒಂದಿಷ್ಟು ಪ್ರೊಡಕ್ಷನ್ ಮಾಡಿ ನಮಗೆ ಕಳಿಸಿ ಒಳ್ಳೊಳ್ಳೆ ನಾಟಕಗಳನ್ನು ಆಡುವಂಥ ಮತ್ತು ಈ ಸಂಸಾರ ಸಮೇತವಾಗಿ ನೋಡುವಂಥ ನಾಟಕ ಆಗಬೇಕು. ಈ ಅಶ್ಲೀಲ ಸಂಭಾಷಣೆ, ಅಶ್ಲೀಲ ಡ್ಯಾನ್ಸ್ ಅಂತೂ ಈಗ ಹೋಗಿದೆ. ಅದು ಇತ್ತು ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ. ನಮಗೊಂದು ಅಣಿಪಟ್ಟಿದೆ, ವೃತ್ತಿ ರಂಗಭೂಮಿಯವರು ಡಬಲ್ ಮೀನಿಂಗ್ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ, ಹೊಟ್ಟೆಪಾಡಿಗೆ ಏನೋ ಮಾಡ್ತಾರಂತಂದ್ರೆ ಹೊಟ್ಟೆಪಾಡಿಗೂ ಬೇಕು. ಅದರಲ್ಲಿ ಒಂದು ಚಾರಿತ್ರ್ಯತೆಯನ್ನು ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಜನ ಕೇಳ್ತಾರಂತ ನಾವು ಏನೇನನ್ನು ಕೊಟ್ಟರೆ ಅದನ್ನೇ ಜನ ಕೇಳೋಕ್ಕೆ ಶುರು ಮಾಡ್ತಾರೆ. ಜನ ಕೇಳೋರಂತ ಇದನ್ನು ಕೊಟ್ಟೆ ಅಂದರೆ ನಮ್ಮ ಹೆಸರು ಕೆಡುತ್ತೆ. ಆದಷ್ಟು ನಾವು ಪ್ರೇಕ್ಷಕರನ್ನು, ಜನರನ್ನು ನಮ್ಮ ಇನ್ವಾಲ್ವ್ ಮಾಡಿಕೊಂಡು ಒಳ್ಳೊಳ್ಳೆ ನಾಟಕ ಕೊಟ್ಟರೆ ಇವತ್ತಿಗೆ ಅದಕ್ಕೆ ಕಾರಣ ಅದು ನಾಟಕ. ಅಜ್ಜೋರ್ ಕಂಪ್ನಿ ಅದ, ನಮ್ಮ ಪುಟ್ಟರಾಜ ಗವಾಯಿಗಳ ಕಂಪ್ನಿಯಲ್ಲಿ ಯಾವ ಡ್ಯಾನ್ಸು ಅಶ್ಲೀಲ ಶಬ್ದಗಳನ್ನು ಯಾರೂ ಆಡೋದಿಲ್ಲ. ಅದರಂತೆ ಒಂದೆರಡು ಕಂಪ್ನಿ, ನಮ್ಮ ದೇವರಿಗೆ ರಾಜಣ್ಣವರು ಒಂದು ಸ್ವಲ್ಪ ಅದನ್ನು ಅವರು ಇನ್ವಾಲ್ವ್ ಮಾಡಿಕೊಂಡು ಅವರು ಕೂಡ ಒಂದು ಒಳ್ಳೆ ಟೈಟಲ್ ಇಟ್ಟು ನಾಟಕವನ್ನು ಅವರು ಆಡಿ ಅಶ್ಲೀಲ ರಹಿತವಾಗಿರುವಂಥ ನಾಟಕವನ್ನು ಅವರು ಆಡಬೇಕು. ಅವರು ಈಗ ಮುಂದಿನ ಜನ್ರೇಷನ್ನ ಇವತ್ತು ನಾವು ಜನರಿಗೊಂದು ಒಳ್ಳೆಯ ನಾಟಕಗಳನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು. ಕೇವಲ ದುಡ್ಡು ಎಲ್ಲರಿಗೂ ಬೇಕೇ, ದುಡ್ಡಿದ್ದರೆ ಎಲ್ಲ. ಅದರ ಜೊತೆ ನಾವು ಸಾಂಸ್ಕೃತಿಕವಾಗಿ ನಾವು ಒಂದು ಜನರಿಗೆ ಒಳ್ಳೆಯ ಮೆಸೇಜ್ ಕೊಡುವಂಥ ನಾಟಕಗಳನ್ನು ಆಡಿದ್ರೆ ಇವತ್ತಿಗೆ ವೃತ್ತಿ ಕಂಪ್ನಿ ಜೀವಂತವಾಗಿ ಬದುಕ್ತವೆ. ಈ ಕಲೆಗಾಗಿ ನಾವು ಜೀವನ ಮುಡುಪಾಗಿ ಇಟ್ಟಕ್ಕೂ ಒಂದು ಸಾರ್ಥಕತೆಯ ಬದುಕಾಗುತ್ತೆ ಅನ್ನುವಂಥದ್ದು ಇದೇ ನಮ್ಮ ಖುಷಿ. ಈಗೇನದು ನಮ್ಗೆ ಆಯ್ತಪ್ಪ ಅಂತಂದ್ರೆ ನಮ್ಮ ಗುಬ್ಬಿ ಪ್ರಸಕ್ತಿ ಆಯ್ತು, ಇನ್ನೂ ನಮ್ಗೆ ಅದು ಏನು ಹುಮ್ಮಸ್ಸು ಬರ್ತದಂದರೆ ಈ ಸಂದರ್ಭದಲ್ಲಿ 60-65 70ಕ್ಕೆ ನಮಗೆ ಬಂದುಬಿಟ್ರೆ ನಾವು ಮತ್ತೆ ಅದನ್ನು ಇನ್ನಷ್ಟು ನಾವು ಏನಾದರೂ ಮಾಡಬೇಕಲ್ಲ, ಹುಡುಕಾಟ ಮಾಡೋಕ್ಕೆ ಶುರು ಮಾಡ್ತೀವಿ. ನಮಗೆ ಪ್ರಶಸ್ತಿ ಬಂದ ಸಲಗ ನಾವು ಹುಡುಕಾಟ ಮಾಡ್ತೀವಿ, ಉತ್ಸುಕತೆ ಬರ್ತದೆ. ದುಡ್ಡು ಮುಖ್ಯ ಅಲ್ಲ, ಆ ಒಂದು ಪ್ರೋತ್ಸಾಹ ಗೌರವ ಮಾಡ್ತಾರಲ್ಲ
ಇದು ಭಾಳ ಮುಖ್ಯವಾಗಿರ್ತದೆ. ಭಾಳ ಅತ್ಯುನ್ನತವಾದಂಥ ಒಂದು ಪ್ರಶಸ್ತಿ ಇದು. ಹಾಗೆಯೇ ಎಲ್ಲರಿಗೂ ಸಿಗಬೇಕಿದು. ನಮ್ಮ ವೃತ್ತಿ ರಂಗಭೂಮಿ ಬೆಳಿಬೇಕು. ವೃತ್ತಿ ರಂಗಭೂಮಿ ಕಲಾವಿದರೆಲ್ಲ ಬಾಳಿ ಬೆಳಕು ಹೆಸರುಗಳನ್ನು ನಾವು ಬರೀ ಕೇವಲ ಹಿಂದಿನ ಜನ್ರೇಷನ್ನದವರ ಹೆಸರನ್ನೇ ಕೇಳಿ ನಾವು. ಮತ್ತು ನಾಟಕಕಾರಲ್ಲಿಯೂ ಕೂಡ ಇವತ್ತು ಸಾಳಂಕರು, ದುತ್ತರಿಗೆಯವರು, ಮಾಂಡ್ರೆಯವರು, ಕಂದಗಲ್ಲ ಹನುಮಂತರಾಯರದಂತೂ ಪ್ರಶ್ನೆನೇ ಇಲ್ಲ. ಅದ್ಭುತವಾದಂಥ ನಾಟಕಕಾರರು. ಅವರಂಥ ನಾಟಕ ಇವತ್ತು ರಾಮಾಯಣ ನಾಟಕಗಳನ್ನು ಎಷ್ಟು ಬಿಡಿಸಿಟ್ಟಿರೋದು ಇವತ್ತಿನ ಜನ್ರೇಷನ್ಗೆ ಅವ್ರ ಡೈಲಾಗ್ಗಳನ್ನು ಮಾತಾಡೋಕ್ಕಾಗಲ್ಲ. ಅಂಥವ್ರು ಕೂಡ ಹಿಂದೆ ಅನೇಕರು ಸಾಕಷ್ಟು ಮಹಾನ್ ಕಲಾವಿದರು ಏನೂ ಕಾಣದೇ ಹೋದೆವು. ನಾವು ರಂಗಭೂಮಿಗೆ ಏಟು ಮಾಡೀವಿ, ಏನೂ ಮಾಡಿಲ್ಲ. ಆದ್ರೆ ನಾವೆಲ್ಲ ಪ್ರಶಸ್ತಿಗಳನ್ನು ಪಡ್ಕೋತೀವಿ, ಮಾಚಾತನ ತೊಗೋತೀವಿ. ಇವತ್ತು ನಮ್ಮ ಗುಬ್ಬಿ ಅವ್ರು ಯಾವುದನ್ನು ಬಯಸಲಿಲ್ಲ, ಯಾವುದನ್ನು ಕೇಳಿಲ್ಲ. ಸರ್ಕಾರ ಕೂಡ ಹಾಗೆ ಇತ್ತು. ಯಾರು ಯಾವುದನ್ನು ಕೇಳೋದಿಲ್ಲ, ಅವ್ರಿಗೆ ನಿಜವಾಗಿ ಅವ್ರಿಗೆ ಸಿಗಬೇಕು, ಅವ್ರಿಗೆ ಸಿಗಬೇಕಾಗಿತ್ತು ನಿಜವಾಗಲೂ. ಕಂದಗಲ್ಲ ಹನುಮಂತರಾಯರು ನೋಡ್ರಿ, ಇವತ್ತು ನಮ್ಮ ಶ್ರೀರಂಗರು ಎಷ್ಟೋ ಸಂಪುಟಗಳಾದವು. ಕಂದಗಲ್ಲ ಹನುಮಂತರಾಯರು ಯಾವ ಸಂಪುಟನೇ ಇಲ್ಲ ಅಂದರೆ ಇವತ್ತಿನ ಸರ್ಕಾರ ಕೂಡ ಅದು ಏನೋ ಇರಲಿ, ಅದೆಲ್ಲ ಅವಶ್ಯಕತೆ ಇದ್ದದ್ದನ್ನು ಅಷ್ಟೇ ಮಾತಾಡಿದ್ರೆ ಸಾಕಿತ್ತು. ಈಗ ಅನೇಕ ಕೆಲಸಗಳಾಗುತ್ತವೆ, ಸರ್ಕಾರದಿಂದ ಎಲ್ಲವೂ ಮಾಡೋಕ್ಕಾಗೋದಿಲ್ಲ. ಸಮಾಜ ಅದನ್ನು ಮಾಡಬೇಕಾಗುತ್ತೆ, ಸಮಾಜ ತಿದ್ದುಕೋಬೇಕಾಗುತ್ತೆ. ರಂಗಭೂಮಿ ಅಂದರೆ ಏನಪ್ಪ, ಒಂದು ಎಲ್ಲರಿಗೂ ಒಂದು ಪಾಠ ಹೇಳುವಂಥ ಇದೊಂದು ತಿರುಗು ಪಾಠ ಶಾಲೆ ಅಂತ ನನ್ನ ಅಭಿಪ್ರಾಯ. ಇನ್ನೂ ಅನೇಕ ವಿಷಯಗಳನ್ನು ಹೇಳಬಹುದು. ಇದು ಸಾಕಷ್ಟು ವಿಷಯಗಳನ್ನ ತುಂಬಿಕೊಂಡಿರ್ತೀವಿ ನಾವು. ಏನೋ ಬೇರೆ ಹಿಂದೂ ಮುಂದೆ ಆಗಿ ಹೋಗ್ತದೆ. ನೀವೆಲ್ಲ ನಮ್ಮನ್ನು ಇಲ್ಲಿ ಕರೆಸಿ ಏಕತೆಯಿಂದ ನನ್ನ ಅಭಿಪ್ರಾಯನ ಕೇಳಿರಿ. ಈ ಕ್ವಶನ್ ಆನ್ಸರ್ ಏನು ಮಾಡಿಲ್ಲ, ನನ್ನ ಅಭಿಪ್ರಾಯನ ಕೇಳಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನೀವು ಕೇಳಿದ್ದೀರಿ. ನೀವು ಕೇಳೋದಕ್ಕೆ ನಿಮಗೆ ಧನ್ಯವಾದಗಳು. ಅದರ ಜೊತೆ ನನ್ನ ಅಭಿಪ್ರಾಯ ಪಡ್ತೀನಿ. ವೃತ್ತಿ ರಂಗಭೂಮಿ ಬೆಳಿಬೇಕು, ಉಳಿಬೇಕು, ಕಲಾವಿದರ ಬದುಕು ಹಸನ ಆಗಬೇಕು ಅನ್ನುವಂಥದ್ದು ಸಮಾಜಕ್ಕೂ ಕೂಡ ನಮ್ಮನ್ನು ನೋಡಿ ಸಮಾಜ ಕೂಡ ತಿದ್ದುಕೋಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಮಾಜಕ್ಕೂ ಕೂಡ ಕಳಕಳಿಯಿಂದ. ಮತ್ತು ನಮ್ಮ ರಂಗಭೂಮಿಯಲ್ಲಿ ಜಾತಿ ಭೇದ ಎನ್ನುವುದು ಯಾವುದೂ ಇಲ್ಲ. ನಾನು ಕೂಡ ಒಂದು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದರೂ ಕೂಡ ನಾನು ಭಾವೈಕ್ಯತೆಯನ್ನು ಬದುಕನ್ನು ಕಟ್ಟಬೇಕು ಅನ್ನುವಂಥವನು. ನನಗೆ ಇನ್ನಿತರದ್ದು ಯಾವುದೇ ಧರ್ಮವನ್ನು ಬಿಡಬಾರ್ದು. ಅದರ ಜೊತೆ ನಾನು ಭಾವೈಕ್ಯತೆ ಎಲ್ಲರೂ ಒಂದೇ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಎಲ್ಲ ಮಠಮಾನ್ಯಗಳಿಗೆ ಹೋಗ್ತೀನಿ. ಆರ್ಕೋಡು ಮಠಕ್ಕೆ, ಚನ್ನಬಸವೇಶ್ವರ ಮಠಕ್ಕೆ ಹೋಗ್ತೀನಿ, ಅಲ್ಲಿ ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ತುಲಾಭಾರ ಮಾಡಿದ್ದೀನಿ. ಹಾಗೆಯೇ ಅಜ್ಜೋರು 2 ತುಲಾಭಾರ ಮುಳುಗೇಶ್ವರ ಪುಣ್ಯಾಶ್ರಮಕ್ಕೆ ಕಾಣಿಕೆ ಸಲ್ಲಿಸ್ತೀನಿ, ಏನೇನೋ ಮಾಡ್ತಿರ್ತೀನಿ. ಅದು ನಮಗೆ ಕೇವಲ 2 ಮಠ ಅಲ್ಲ, ಅನೇಕ ಮಠ. ಒಂದು ಶ್ರೀನಿವಾಸ ಅಡಿಗೆ ಮಠದಲ್ಲಿ ಸಿದ್ದರಾಮೇಶ್ವರ ಮಠ ಅದ. ಮಠಮಾನ್ಯಗಳಂದ್ರೆ ನನಗೆ ಭಾಳ ಪ್ರೀತಿ. ಮಠಮಾನ್ಯಗಳ ಪ್ರೀತಿ ಅಂದ್ರೆ ನಮ್ಮ ಧರ್ಮವನ್ನು ಧಿಕ್ಕಾರ ಅಂತ ಅಲ್ಲ, ಅದಕ್ಕೆ ನನಗೆ ಅದ್ರ ಮ್ಯಾಗ ಅಭಿಮಾನ. ಯಾಕಂದರೆ ನಾನು ಮಠಗಳಲ್ಲಿ ಉಂಡು ಬೆಳೆದು ದಾಸೋಹದಲ್ಲಿ ಆಶ್ರಮದಲ್ಲಿ ಬೆಳೆದಂಥ ಮನುಷ್ಯ ನಾನು. ಅದನ್ನು ಬೆಳೆಸ್ಕೊಂಡು ಬಂದೀನಿ. ನನಗೆ ಅನ್ನ, ಬದುಕು, ನೀರು ಕೊಟ್ಟಂಥ ಒಂದು ವಿದ್ಯೆಯನ್ನು ಕೊಟ್ಟಂಥದ್ದು ಯಾವುದೋ ಮಠ. ಕಾಸಗತೇಶ್ವರ ಮಠದಲ್ಲಿ ಬೆಳೆದೆ, ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬೆಳೆದೆ. ಆರ್ಕೋಡ ಶ್ರೀಗಳು ನನಗೆ ಭಾಳ ಅದ್ಭುತವಾದಂಥ ಸನ್ಮಾನಗಳನ್ನು ಮಾಡಿ 5 ತೊಲೆ ಉಂಗುರವನ್ನು ಹಾಕಿ ನಮ್ಮನ್ನೆಲ್ಲ ಬೆಳೆಸಿ ಮಠಾಧೀಶರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಆ ಮಠಾಧೀಶರನ್ನು ನಾವೆಲ್ಲ ಮರೆಯೋಕ್ಕಾಗಲ್ಲ. ಹಾಗೆಯೇ ರಂಗಭೂಮಿಯನ್ನು ನಮಗೆ ಕೊಟ್ಟದ. ನಾವು ರಂಗಭೂಮಿ ಅದೀವಿ ಅಂತ ಮಠಾಧೀಶರು ನಮ್ಮನ್ನೆಲ್ಲ ಗೌರವಿಸಿದರು ಅನ್ನುವಂಥ ದೃಷ್ಟಿಯಲ್ಲಿ ಹೇಳಿ, ಈ ರಂಗಭೂಮಿ ಬೆಳೀಲಿ, ಉಳಿಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.